ನನ್ನ ತಂದೆ ತಾಯಿ ತೀರೋದ್ರು ಅಂತ ನನ್ನ ಅಕ್ಕ ಅಮ್ಮ ಆಂಬುಲೆನ್ಸ್ ಬಿಟ್ಟೆ. ವಿತ್ ಆಲ್ ಫಾರ್ ಯುವರ್ ಇನ್ಫಾರ್ಮೇಷನ್ ಸರ್, ತಿಂಗಳಿಗೆ 12 ಲಕ್ಷ ಖರ್ಚು ಮಾಡ್ತೀನಿ. ಅಕ್ಕ ಅಮ್ಮ ಆಂಬುಲೆನ್ಸು, ಡ್ರೈವರ್ ನಂದು, ಡೀಸೆಲ್ ನಂದು, 24/7 12 ನಿಮಿಷಕ್ಕೆ ಮನೆ ಮುಂದೆ ಆಂಬುಲೆನ್ಸ್ ತಿಳಿಸ್ತೀನಿ ನನ್ನ ತಾಲೂಕಲ್ಲಿ. ಯಾಕೆಂದ್ರೆ ಯಾವುದಾದ್ರೂ ಎಮರ್ಜೆನ್ಸಿ ಆದರೆ ನಮ್ಮ ತಂದೆ ತಾಯಿ ಹಾಸ್ಪಿಟ್ಲಿಗೆ ರೀಚ್ ಆಗಿ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಇದಾಗಿದ್ರೆ ಒಬ್ಬರಾದ್ರೂ ಬದುಕೊಳ್ಳೋರು. ಇವತ್ತು ನಾನು ಆರ್ಪ್ಯಾನ್ ಆದೆ, ಏನೋ ನನ್ನ ಹಣೆ ಬರ ಚೆನ್ನಾಗಿತ್ತು, ಇವತ್ತು ಬದುಕಲ್ಲಿ ಗೆದ್ದೆ. ಇಲ್ಲಾಂದ್ರೆ ಎಲ್ಲೋ APMC ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ತೋಟಗಳಲ್ಲಿ ನೀರು ಕಟ್ಕೊಂಡು ಉಳಿದೋಗ್ತಾ ಇದ್ವಿ. ನಮ್ಮಂಥ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗರೆ ಕರ್ನಾಟಕದಲ್ಲಿ ಸೌಂಡ್ ಮಾಡಬೇಕಾದ್ರೆ ನೀವು ಏನಾದರೂ ಮನಸ್ಸು ಮಾಡಿದ್ರೆ ಖಂಡಿತವಾಗೂ ಮಾಡ್ಬೋದು. ನಾನು ನಿಮ್ಗೆಲ್ರಿಗೂ ಒಂದೇ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಹೇಳ್ತೀನಿ, ಮಗ ನೀನು ಲಾಠಿ ತಗೊಂಡು ನಾಯಿನ ಹೊಡೆದ್ರೆ ನಾಯಿ ಲಾಠಿನ ಹೇಳ್ಕೊಳ್ಳುತ್ತೆ ಮಗ. ಅದೇ ಲಾಠಿ ತಗೊಂಡು ಸಿಂಹ ನೋಡಿದ್ರೆ ಹೊಡೆದಿರೋನ್ ಹೇಳ್ಕೊಳ್ಳುತ್ತೆ ಮಗ. ನೀನು ಪ್ರಾಬ್ಲಮ್ನ ರೂಟ್ ಕಾಸ್ ಹುಡುಕ್ಬೇಕು ಮಗ. ನಿನಗೆ ಅವಮಾನ ಆಯ್ತಾ? ಅವಮಾನ ಮಾಡಿದವನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಯಾಕೆ ಅವಮಾನ ಆಯ್ತು? ನಿನ್ ತಪ್ಪೇನಿತ್ತು ಅರ್ಥ ಮಾಡ್ಕೋ. ಈಗೋಗಳಿಗೆ ಬಿದ್ದರೆ, ಪ್ರತಿಷ್ಠೆಗಳಿಗೆ ಬಿದ್ದರೆ ಏನ್ ಅಚೀವ್ ಮಾಡೋಕ್ಕಾಗುತ್ತೆ? ಏನೇನೋ ಸಾಧಿಸ್ಬೇಕಿನ್ನ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಬಹಳಷ್ಟು ಜನ. ನಾನು ನಿಮ್ಗೆ ಹೇಳೋದಿಷ್ಟೇ, ತೀರಾ ಏನು ಗೊತ್ತಾ, ಲೈಫ್ನ ಲವ್ ಅಟ್ಯಾಚ್ಮೆಂಟ್ಗೋಸ್ಕರ ಸ್ಪಾಯಿಲ್ ಮಾಡ್ಕೋಬೇಡಿ ಮಗ. ಬಹಳ ಕಷ್ಟನೋ. ಬೆಳಗ್ಗೆ ಹಾಲ್ ಪ್ಯಾಕೆಟ್ ಇಂದ ಹಿಡಿದು, ಮನೆ ಬಾಡಿಗೆಯಿಂದ ಹಿಡಿದು, ಬೈಕ್ ಪೆಟ್ರೋಲ್ ಇಂದ ಹಿಡಿದು, ಕಾರ್ ತಗೊಂಡ್ರೆ EMI ಇಂದ ಹಿಡಿದು, ಮಿಡಲ್ ಕ್ಲಾಸ್ ಹುಡುಗರು ಬದುಕು ಅಷ್ಟು ಸುಲಭ ಅಲ್ಲ ಮಗ. ಯಾವುದೋ ಸಿನಿಮಾ ನೋಡಿದಾಗ ಏನೇನೋ ಸಾಧಿಸ್ಬಿಡ್ತಾರೆ. ಮತ್ತೆ ಏನ್ ಗೊತ್ತಾ, ಹಂಗಾಗಲ್ಲ ಮಗ. ಸ್ಟ್ರಗಲ್ ತುಂಬಾ ಇರುತ್ತೆ, ಸೋತೋಗ್ತಾರೆ. ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ 5-6 ಜನ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರು. ಫೈನಾನ್ಷಿಯಲ್ ಲಾಸು, ನಡ್ಸಕ್ಕಾಗಲ್ಲ, ಎಲ್ಲ ಮುಚ್ಚಿಬಿಟ್ರು. ನಾನು ದಿನಕ್ಕೆ 12 ಅವರ್ 14 ಅವರ್ ಪಾಠ ಮಾಡಿದೆ. ಸಮ್ಟೈಮ್ಸ್ ಫಿಸಿಕ್ಸು ನಾನೇ ಹೇಳ್ಕೊಟ್ಟೆ ಓದ್ಕೊಂಡು, ಕೆಮಿಸ್ಟ್ರಿನೂ ನಾನೇ ಹೇಳ್ಕೊಟ್ಟೆ. ಡಾಕ್ಟರ್ಸ್ ಆದ್ರು, ಹುಡುಗರು ಡಾಕ್ಟರ್ಸ್ ಆದ್ರು. ಅಕಸ್ಮಾತ್ ನಾನೇ ಕಷ್ಟಪಡ್ಲಿ 12 ತಾಸು ಮಾಡ್ಲಿ ಅನ್ಕೊಂಡ್ರೆ ಅಕಾಡೆಮಿ ಮುಚ್ಚೋಗೋದು. ಇವತ್ತು ಕಷ್ಟಪಟ್ಟು ನಿಲ್ಲಿಸಿದೀವಿ. 700-800 ಜನಕ್ಕೆ ಮೆಡಿಕಲ್ ಸೀಟ್ ಆಗುತ್ತೆ. ಇವತ್ತೇನೋ ಬಂದು ಒಳ್ಳೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಭಾಳಷ್ಟು ಜನ ಹುಡುಗರು ಅಷ್ಟೇ, ತುಂಬ ಎಮೋಷ್ನಲ್ ಆಗಬೇಡಿ. ಓಕೆ ನೋಡಿ, ಇಲ್ಲಿ ಯಾರೂ ಸಾಚಾಗಳಲ್ಲ ಮಗ, ಅಷ್ಟೇ. ಯಾರೂ ಸಾಚಾಗಳಲ್ಲ. ಕಳ್ಳ ಯಾರು ಅಂದರೆ ಸಿಗಾಕೊಳ್ಳೋನ್ ಮಗ.